ಅಣ್ಣವ್ರ ಜೊತೆ ನಾನು ಇವಾಗ ಅವರ ಜೊತೆಯಲ್ಲೇ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಅವ್ರು ಬಂದಿದ್ದಾರೆ, ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಖುಷಿಯಾಗುತ್ತೆ ನಿಜವಾಗ್ಲೂ. ಈ ರೀತಿ ಕರ್ನಾಟಕದ ಎಲ್ಲರ ಆಶೀರ್ವಾದ ಸಿಗ್ತಾ ಇರೋದು. ಸೊ ಅಣ್ಣ ಅವರು ಮತ್ತು ಅವ್ರ ಫ್ಯಾಮಿಲಿಯವ್ರು ಬಂದಿದ್ದು ಕೂಡ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಸೊ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ಸಜ್ಜಾಪುರದಿಂದ ಮಂಜುನಾಥ ಅಣ್ಣವರು ಮತ್ತು ಅವರ ಫ್ಯಾಮಿಲಿಯವರು ಸೊ ಇಲ್ಲೇ ಕೂತಿದ್ದಾರೆ ಅವರೆಲ್ಲ. ಸೊ ವಿಶೇಷವಾಗಿ ಅವರ ಗಾಡಿಯಲ್ಲೇ ನಾನು ಇವಾಗ ಕೂತಿದ್ದೀನಿ. ಹಾಯ್ ಸರ್. ಹಾಯ್ ಸರ್, ಚೆನ್ನಾಗಿದ್ದೀರಾ? ಹಾಂ ಚೆನ್ನಾಗಿದ್ದೀವಿ ಸರ್. ಥ್ಯಾಂಕ್ ಯು. ಸೊ ಈಗ ಅವ್ರ ಗಾಡಿಯಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಂ ಸರ್. ಸೊ ಅಷ್ಟು ದೂರದಿಂದ ಇಲ್ಲಿವರೆಗೂ ಪ್ರಯಾಣ ಬೆಳೆಸಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಆಶ್ರಮದ ಬಗ್ಗೆ? ಸರ್ ನಿಮ್ಮ ಆಶ್ರಮ ಬಗ್ಗೆ ತುಂಬಾ ಹೆಮ್ಮೆ ಇದೆ ಸರ್. ತುಂಬಾ ಇಷ್ಟ ಆಯ್ತು. ಮಾಡಿದ ಸೇವೆಗಳು ನೋಡ್ತಾ ಇದ್ದೀವಿ, ಮೊಬೈಲ್ ನೋಡ್ತಾ ಇದ್ದೀವಿ. ತುಂಬಾ ಇಷ್ಟ ಆಯ್ತು. ಅದರಿಂದ ನಿಮ್ಮನ್ನ ನೋಡ್ಕೊಂಡು ಒಂದ್ಸಲಿ ಹತ್ತಿರದಿಂದ ಮೊಬೈಲ್ ಎಲ್ಲ ನೋಡ್ತಾ ಇದ್ದೀವಿ. ಏನೋ ತುಂಬಾ ಹತ್ತಿರದಿಂದ ನೋಡ್ಬಿಟ್ಟು ನಿಮ್ಮ ಮಾಡಿದ ಸೇವೆಗಳೆಲ್ಲ ನೋಡ್ಕೊಂಡು ತುಂಬಾ ಖುಷಿ ಆಗಿದೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಏನ್ ಅನ್ನಿಸ್ತಾ ಇದೆ ಇಲ್ಲಿ? ತುಂಬಾ 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 ಖುಷಿ ಆಗ್ತಾ ಇದೆ ಸರ್. ಹೇಳಕ್ಕೆ ಪದಗಳಿಲ್ಲ, ಹೇಳಕ್ ಆಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಏನೇನೋ ಮಾತಾಡೋಣ ಅನ್ಕೊಂಡಿದ್ವಿ, ಇವಾಗ ಏನು ಮಾತಾಡಕ್ ಆಗ್ತಾ ಇಲ್ಲ. ಇಷ್ಟು ಜನ ನೋಡಿ, ಇಷ್ಟು ಜನನು ಇದು ಮಾಡಿ ತುಂಬಾ ಕಷ್ಟ ಇದೆ ಅಂತ ನಮ್ಗೆ. ನಮ್ಮ ಅಪ್ಪ ಅಮ್ಮ ನೋಡ್ಕೊಳಕ್ಕೆ ತುಂಬಾ ಕಷ್ಟ ಇದೆ. ಇಷ್ಟು ಜನಗಳು ನೀವು ನೋಡ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಅವ್ರ ಸೇವೆಗಳು. ತುಂಬಾ ಖುಷಿ ಅನಿಸ್ತೈತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ವಿಶೇಷ ಈಗ ನೀವು ಚೆನ್ನಾಗಿ ಮಾಡಿ, ನಮ್ಮ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಟು ಫ್ಯಾಮಿಲಿಗೆಲ್ಲ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ವಿಶೇಷವಾಗಿ ಇವತ್ತು ಸಜ್ಜಾಪುರದಿಂದ ಮಂಜುನಾಥ ಅಣ್ಣವರು ಮತ್ತೆ ಕಮಲಾಕ್ ಅವರು ಬಂದಿದ್ದಾರೆ. ಬಹಳ ಖುಷಿಯಾಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಆಶೀರ್ವಾದ ಪಡ್ಕೊಂಡು ನಮ್ದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅಲ್ಲಿಗೆ 500 ಆಲೋಕಗಳನ್ನ ತಗೊಂಡು ಬಂದಿದ್ದಾರೆ. ದಯವಿಟ್ಟು ಜೋರ ವ್ಯಕ್ತಿ ಒಳ್ಳೆಯದಾಗಿ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕನಸಿ ದೇವರು ಚೆನ್ನಾಗಿಟ್ಟಿವಿ ಸರ್. ಈ ಇಟ್ಲೆ ತಗೊಂಡಿದ್ದಕ್ಕೆ ನಿಮಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಇಷ್ಟು ಜನಗಳನ್ನ ನೋಡಿ ನಮಗೆ ತುಂಬ ಖುಷಿ ಆಯಿತು. ಒಂದು ಸಂಸಾರ ನಡೆಸಬೇಕಂದ್ರೆ ತುಂಬ ಕಷ್ಟ ಇದೆ. ಇಷ್ಟು ಜನಗಳನ್ನ ನೀವು ಹೊಂದಾಣಿಕೆ ನೋಡಿಕೊಂಡು ಈ ಜನಗಳನ್ನ ಸಂಪಾದನೆ ಮಾಡಿದ್ರಲ್ಲ, ತುಂಬ ಖುಷಿ ಆಗ್ತೈತೆ ನಮಗೆ. ನಾವು ಮತ್ತೆ ಮತ್ತೆ ಬರಬೇಕು ಅಂತ ತುಂಬ ಅನಿಸ್ತೈತೆ. ಖಂಡಿತ ನೆಕ್ಸ್ಟು ಮತ್ತೆ ಬಂದು ನಿಮಗೆ ಹೆಲ್ಪ್ ಮಾಡೋಣ ಅಂತ ತುಂಬ ಆಸೆ ಇದೆ. ಮಾಡ್ತೀವಿ ಸರ್. ಸೊ ಜಾಗದ ಹತ್ರ ಬಂದ್ವಿ. ಜಾಗದ ಹತ್ರ ಬಂದ್ವಿ. ತುಂಬ ಕಷ್ಟ ಇದೆ. ಈ ಕರ್ನಾಟಕ ಜನತೆಗೆ ಹೇಳ್ತೀವಿ, ಪ್ರತಿಯೊಬ್ಬರು ನಮ್ಮ ಅಣ್ಣವರು ಕೆಲಸ ಮಾಡೋದು ನೋಡಿ ಪ್ರತಿಯೊಬ್ಬರು ಬಂದು ಸಹಾಯ ಮಾಡಿ ಅಂತ ಜನಗಳ ಹತ್ರ ನಾನು ಕೋರುತ್ತೇನೆ. ಪ್ರತಿಯೊಬ್ಬರು ಬಂದು ಒಂದು 100 ರೂಪಾಯಿ ಹೆಲ್ಪ್ ಮಾಡಿದ್ರು ಅವ್ರಿಗೆ ಹೆಲ್ಪ್ ಆಗುತ್ತೆ. ಅವರು ಕಷ್ಟದಲ್ಲಿ ನಾವು ಭಾಗಿಯಾಗೋಣ. ನಾವು ಅವ್ರಿಗೆ ಕೈಗೆ ಜೋಡಿಸಿ ಅವ್ರನ್ನ ಬೆಳೆಸೋಣ. ಚೆನ್ನಾಗಿ ಅವರು ಆರೋಗ್ಯ, ಆಯಸ್ಸು ಎಲ್ಲ ಚೆನ್ನಾಗಿದೆ ಅಂತ ನಾವು ದೇವರ ಹತ್ರ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸರ್. ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಸೊ ನೀವೇನು ಹೇಳ್ತೀರಾ? ಥ್ಯಾಂಕ್ ಯು. ಬಂದಿದ್ದಕ್ಕೆ ತುಂಬ ಧನ್ಯವಾದ. ಸೊ ಇಲ್ಲಿಗೆ ಇಟ್ಟಿಗೆ ಕಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಗೆ ಚೆನ್ನಾಗಿದ್ದೀರಿ, ಒಳ್ಳೆಯದಾಗಿ, ನಿಮ್ಮ ಕುಟುಂಬ ಒಳ್ಳೆಯದಾಗಿ. ಧನ್ಯವಾದ. ಜೋರಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ.